ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಲೀಡರ್ಶಿಪ್ ಚೇಂಜಸ್ ಡ್ರಾಮಾ ಒಂದ್ ಕಡೆಗೆ ಆಗ್ತಿದ್ರೆ ಸ್ಟೇಟ್ಮೆಂಟ್ಗಳು ಸಾಕಷ್ಟು ಹೇಳಿಕೆಗಳು ನಿಮ್ಮ MLA ಗಳಿಂದ ಬರ್ತಿರುವಂಥದ್ದು, ಆಸ್ಪಿರೇಷನ್ಸ್ ಬರ್ತಿರುವಂಥದ್ದು. ಈ ಸ್ಟೇಟ್ಮೆಂಟ್ಗಳಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಬರ್ತಾರೆ, ಮೂರು ದಿನ ಮೀಟಿಂಗ್ ಮಾಡ್ತಾರೆ, ಸಿಂಗಲ್ ಹ್ಯಾಂಡೆಡ್ಲಿ ಮೀಟಿಂಗ್ ಮಾಡ್ತಾರೆ, ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾರೆ MLA ಗಳನ್ನ. ಏನ್ ನಡೀತಾ ಇದೆ ಸರ್? ಈಸ್ ದೇರ್ ಎನಿ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಯುವರ್ ಪಾರ್ಟಿ? ಅಲ್ಲ, ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ಇನ್ನೇನು ನಡೀತಾ. ಅಲ್ಲಪ್ಪ, ನೀವೇ ಹೇಳ್ಬಿಟ್ರಲ್ಲ, ಈಗ ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದು ಒಂದು ಡ್ರಾಮಾ ಅಂದ್ರೆ ನೀವು ನಿಮ್ಮ ಹೇಳಿಕೆಯನ್ನು ನಾನು ಒಪ್ಕೋಬೇಕಾಗುತ್ತೆ. ನಿತೀಂದ್ರ ಅವರು ಹೇಳಿದ್ದಾರೆ ಸರ್, ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ, ಅದ್ರಲ್ಲಿ ಯಾಕೆ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ, ಹಾಗೆ ನಮ್ಮ ತಂದೆಯವರೇ ಇರ್ತಾರೆ. ನೋಡಿ, ಪದೇ 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 ಇದ್ರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂಥವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವ ಸರ್ ಹೇಳುವಂತ? ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ತಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ? ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಂಡ್ರಿ. ಅವಾಗೆಲ್ಲ ಮಾತಾಡಿದ್ರಿ ಹಿಂದೆ. ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅದರಿಂದ ಬಿಟ್ಬಿಡೋಣ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು, ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ.